ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಬೊಮ್ಮನಾಯಕನಹಳ್ಳಿ ಗ್ರಾಮದಲ್ಲಿರುವ ಈಶ್ವರ ದೇವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಸರಿಸುಮಾರು 17 ವರ್ಷಗಳಿಂದ ಜೆಡಿಎಸ್ ನಾಯಕರಾದ ಹಾಪ್ಕಾಮ್ಸ್ ದೇವರಾಜ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾವಿರಾರು ಮಂದಿ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಇನ್ನು ದೇವರ ದರ್ಶನಕ್ಕೆ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಆಯೋಜನೆ ಮಾಡಲಾಗಿತ್ತು. ಸುಮಾರು 10,000ಕ್ಕೂ ಹೆಚ್ಚು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಗ್ರಾಮದ ಉದ್ದಗಲ್ಲಕ್ಕೂ ವಿದ್ಯುತ್ ದೀಪಾಲಂಕಾರ ವಿಶೇಷವಾಗಿತ್ತು. ಇನ್ನು ಜಾಗರಣೆಯ ಪ್ರಯುಕ್ತ ತೇಜಸ್ವಿನಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅಂಜನ್ ಮೆಲೋಡಿಸ್ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಶಿವರಾತ್ರಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಚನ್ನಪಟ್ಟಣ ತಾಲೂಕು ಬೊಮ್ಮನಾಯಕನಹಳ್ಳಿ ಗ್ರಾಮ, ಬೆಂಗಳೂರು ದಕ್ಷಿಣ ಜಿಲ್ಲೆ. ಇಲ್ಲಿ ನಮ್ಮ ಆಪ್ಕಾಮ್ಸ್ ದೇವರಾಜಣ್ಣವರ ಸಮ್ಮುಖದಲ್ಲಿ ಮತ್ತು ಊರಿನ ಮುಖಂಡರು, ಯುವಕರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರ ಒಗ್ಗೂಟದಿಂದ ತೇಜಸ್ವಿನಿ ಟ್ರಸ್ಟಿಂದ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು, ನಮ್ಮ ಊರಿನ ಯುವಕರಿಂದ ಎಲ್ಲರ ಕಡೆಯಿಂದನೂ ಕೂಡ ತುಂಬ ಈ ಶಿವರಾತ್ರಿ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಈ ಶಿವರಾತ್ರಿ ಕಾರ್ಯಕ್ರಮ ಏನಂದರೆ, ಶಿವರಾತ್ರಿ ಬೆಳಗ್ಗೆನೇ ವಿಶೇಷ ಶಿವನಿಗೆ ವಿಶೇಷ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ವಿಶೇಷವಾಗಿ ಮಹಾಮಂಗಳಾರತಿ ಹಾಗೂ ಸಂಜೆ ಟೈಮಲ್ಲಿ ಬಂದಂಥ ಭಕ್ತಾದಿಗಳು ಸುಮಾರು ಒಂದು 6,000 to 8,000 ಜನ ಸೇರ್ತಾರೆ. ಅವರಿಗೆಲ್ಲರೂ ಕೂಡ ಬಂದಂಥ ಭಕ್ತಾದಿಗಳು ಹಸ್ಕೊಂಡು ಹೋಗಂಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಲಿ ಅಂತ ಅವರಿಗೆ ಅನ್ನ ಸಂತರ್ಪಣೆ ಇಟ್ಕೊಂಡಿರ್ತೀವಿ. ಸಿಹಿ ವಿತರಣೆ ಇರುತ್ತೆ. ಬಂದಂಥ ಭಕ್ತಾದಿಗಳು ಸ್ವಲ್ಪ ಹೊತ್ತು ಭಜನೆ ಕಾರ್ಯಕ್ರಮ ಇರುತ್ತೆ. ಮತ್ತು ಹೊರಗಡೆ ಆರ್ಕೆಸ್ಟ್ರಾ ನಡೀತಾ ಇದೆ. ಕೆಲವು ಟೈಮು ನಾವು ಅದನ್ನು ನಾಟಕನೂ ಕೂಡ ಮಾಡಿಸ್ತೀವಿ. ಇಲ್ಲಿ ಬಂದಂಥ ಭಕ್ತಾದಿಗಳು ಖುಷಿಯಾಗಿ ತುಂಬ ಚೆನ್ನಾಗಿ ಹೋಗಬೇಕು ಅಂತ ನಮ್ಮದು ಇದಿದೆ. ಮತ್ತು ಕಡೆ ಕಾರ್ತಿಕದಲ್ಲೂ ಹಾಗೇ ಸುಮಾರು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ತೇಜಸ್ವಿನಿ ಟ್ರಸ್ಟ್ ವತಿಯಿಂದ ದೇವರಾಜಣ್ಣವರ ಸಮ್ಮುಖದಲ್ಲೂ ಕೂಡ ಅದನ್ನು ಮಾಡ್ತೀವಿ. ಆವಾಗ ಸುಮಾರು ಒಂದು 10,000 to 12,000 ಜನ ಸೇರ್ತಾರೆ. ಹಾಗೂ ಕೂಡ ಸುಮಾರು ಅಷ್ಟು ಜನಕ್ಕೂ ಕೂಡ ಊಟ ಇಲ್ಲ ಅನಿಸೋದಿಲ್ಲ. ಬಂದಂಥ ಭಕ್ತಾದಿಗಳು ಊಟ ಮಾಡಿಕೊಂಡು ಖುಷಿಯಾಗಿ ಆಶೀರ್ವಾದ ಮಾಡಿಬಿಟ್ಟು ಹೋಗಬೇಕು. ಹಾಗಾಗಿ ಏನು ಈ ಶಿವ ಇದೆ, ಸುಮಾರು ಈ ಶಿವ 1865 ವರ್ಷದ ಹಳೆಯ ಲಿಂಗ. ಅದನ್ನು ಊರು ಒಳಗಡೆ ಇತ್ತು. ಅದನ್ನು ಇಲ್ಲಿ ಪ್ರತಿಷ್ಠಾಪನೆ ದೇವರು ತೋರಿಸ್ಕೊಟ್ರು. ಅಲ್ಲಿ ಬಂದು ಮಾಡಿದ್ವಿ. ಇವತ್ತು 17ನೇ ವರ್ಷ ತುಂಬಿ 18ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತುಂಬ ಅದ್ದೂರಿಯಾಗಿ ಶಿವರಾತ್ರಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದಕ್ಕೂ ತುಂಬ ನಮಗೆ ಕೈ ಜೋಡಿಸ್ತಾರವರು ಆಪ್ಕಾಮ್ಸ್ ದೇವರಾಜಣ್ಣವರು, ಅವರ ತೇಜಸ್ವಿನಿ ಟ್ರಸ್ಟಿಂದ. ಮತ್ತು ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಸಣ್ಣ ಪುಟ್ಟ ನಮ್ಮ ಬಾಕಿ ಹುಡುಗರುಗಳು, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಇಲ್ಲಾಂದರೆ ನಮ್ಮ ಕೈಲಿ ಮಾಡೋಕ್ಕಾಗ್ತಿಲ್ಲ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ 18ನೇ ವರ್ಷ ಕಾಲಿಡ್ತಾ ಇದ್ದೀವಿ. ತುಂಬ ಅದ್ದೂರಿಯಾಗಿ ಚೆನ್ನಾಗಿ ಬರ್ತಾಯಿದೆ ನಮ್ಮ ಶಿವರಾತ್ರಿ ಹಬ್ಬ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.